ಹೆಂಗ್ ಬರ್ತದಂಗೆ ಬಡಿ ಏನ್ ಮಾಡಕ್ಕೆ ಯಾಕಲೆ ಐತಿ ಕಂಕ್ಳು ಕೈ ಯಾಕಲೆ ಆಕಳೆ ಕಂಕ್ಳು ಕೈ ಕಂಕ್ಳು ಕೈ ಯಾಕಳೆ ಬರೀ ಕಡೆಗೆ ಸೈಡ್ ವಿಡಿಯೋ ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥದ್ದು ಸಿಯಾನ್ ಕನ್ನಡ ತನಿಖಾ ವರದಿ. ಈಗಾಗಲೇ ಡಿಸೆಂಬರ್ 14ನೇ ತಾರೀಕು ನಡೆದಂತಹ ಒಂದು ಅಸಹಜ ಸಾವು ಅಥವಾ ಕೊಲೆ ಅಂತ ಹೇಳಿ ನಾವು ಏನು ಆರೋಪ ಮಾಡ್ತಾ ಇದ್ವಿ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬ ಗ್ರಾಮದಲ್ಲಿ ನಡೆದಂತಹ ಡಿಸೆಂಬರ್ 18ನೇ ತಾರೀಕು ನಡೆದಂತಹ ಅಸಹಜ ಸಾವು ಅಥವಾ ಕೊಲೆ, ಈ ಕುರಿತಂತೆ ನಮ್ಮ ಚಾನೆಲ್ ಒಂದು ತನಿಖಾ ವರದಿಯನ್ನ ನಡೆಸ್ಕೊಂಡು ಬಂದಿದೆ. ಈ ತನಿಖಾ ವರದಿ, ಈ ವರದಿಗೆ ಮೊದಲನೆಯ ಫಲಶ್ರುತಿ ಅಂತಲೇ ಹೇಳಬೇಕು. ಏನು ಅಂತಂದ್ರೆ, ಈ ವರದಿಯನ್ನ ನಾವು ಪ್ರಕಟಿಸ್ತಾ ಹಲವು ಸವಾಲುಗಳನ್ನ ನಾವು ಜಿಲ್ಲಾಡಳಿತಕ್ಕೆ ಹಾಕಿದ್ವಿ. ಒಂದು, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವ್ರಿಗೆ ಹಾಕಿದ್ದು, ಹಾಗೆ AC ರುಚಿ ಬಿಂದಾಲ್ ಅವ್ರಿಗೆ ಹಾಕಿದ್ದು, ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ SI ಮುನಿಯಪ್ಪ ಅವ್ರಿಗೂ ಕೂಡ ನಾವು ಒಂದು ಸವಾಲು ಹಾಕಿದ್ದು. ನೀವು ಹೇಗೆ ಇವ್ರಿಗ ಸೌಭಾಗ್ಯ ದೇವಿಯರ ಸಾವಿಗೆ ನ್ಯಾಯ ಕೊಡಲ್ಲ ಅಂತ. ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ರುಚಿ ಬಿಂದಾಲ್ ಅವರ ವರ್ಗಾವಣೆ. ಅವರು ಈ ಪ್ರಕರಣ ಕುರಿತಂತೆ ನಾವು ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಮಂತ್ರಿಗಳಿಗೆ, ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಮಹಿಳಾ ಆಯೋಗ ಕೂಡ ದೂರು ಕೊಟ್ಟಿದ್ವಿ. ಈ ಒಂಟಿ ಮಹಿಳೆಯ, ಅದರಲ್ಲೂ ವೃದ್ಧ ಮಹಿಳೆಯ ಸಾವು ನ್ಯಾಯವೇ ಅಂತ ಹೇಳಿ. ಈ ಸಾವು ನಮಗೆ ನೋಡಿ, ಕಳೆದ ವಾರ ನಾವು ಪ್ರಸ್ತುತಪಡಿಸ್ತಿದ್ದಂತ ಈ ತನಿಖಾ ವರದಿ ನಡೀತಿದ್ದ ಹಾಗೇನೆ ನೋಡಿ, ನಿನ್ನೆ ಒಂದು ವರದಿ ನಮಗೆ ಸಿಕ್ತು. ಚಿತ್ರದುರ್ಗದಲ್ಲಿ ನಡೆದಂತ ಘಟನೆ, ಅಲ್ಲಿ 5 ಅಸ್ಥಿ ಪಂಜರ ಸಿಕ್ತು. ಅಲ್ಲೂ ಕೂಡ ಕೆದಕ್ತಾ ಹೋದ್ರೆ ಅದ್ರ ಹಿಂದೆ ಇರ್ತಕ್ಕಂಥದ್ದು ಆಸ್ತಿ ಪ್ರಕರಣ. ಇದೇ ರೀತಿಯ ಆಸ್ತಿ ಪ್ರಕರಣ. ಈ ಆಸ್ತಿ ಪ್ರಕರಣ ಎಷ್ಟು ಜನರ ಸಾವನ್ನು ತೆಗಿತಾ ಇದೆ, ಎಷ್ಟು ಜನರ ಪ್ರಾಣವನ್ನು ತೆಗಿತಾ ಇದೆ, ಎಷ್ಟು ಜನರ ಸಾವು ಕಾರಣ ಆಗ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅದರಲ್ಲೂ ವೃದ್ಧರಾಗಿದ್ರೆ, ಒಂಟಿ ಜೀವನ ನಡೆಸ್ತಾ ಇದ್ರೆ ಅವರ ಜೀವನ ಈಗ ಬಹಳ ದುಸ್ತರವಾಗುತ್ತೆ ಮತ್ತು ಅವರು ಬಹಳ ಕಷ್ಟಪಡ್ಬೇಕಾಗುತ್ತೆ ಅನ್ನೋದಕ್ಕೆ ಸೌಭಾಗ್ಯ ದೇವಿಯವರ ಸಾವು ಮತ್ತು ಚಿತ್ರದುರ್ಗದಲ್ಲಿ ಒಂದೇ ಮನೆಯಲ್ಲಿ ಸಿಕ್ಕಿದಂತಹ 5 ಜನರ ಒಂದು ಅಸ್ಥಿಪಂಜರವೇ ಸಾಕ್ಷಿ. ನಾವು ಇಲ್ಲಿ ಗಮನಿಸಬೇಕಾಗಿದೆ ಏನಂತಂದ್ರೆ, ಸೌಭಾಗ್ಯ ದೇವಿಯರ ಸಾವು ಕುರಿತಂತೆ ನಾವು ರುಚಿ ಬಿಂದಾಲ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೋ ಮತ್ತು ಅವರಿಗೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದೋ, ಇದನ್ನು ತನಿಖೆ ಮಾಡಿ ಅಂತೇಳಿ. ಮತ್ತು ಅವರ ವಾಟ್ಸಪ್ಗೆ ನಾವು ಹಲವಾರು ಮೆಸೇಜ್ಗಳನ್ನು ಕೂಡ ಹಾಕಿದ್ದೋ, ನೀವು ನಮ್ಗೆ ಉತ್ತರ ಕೊಡಿ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಕೊಡಿ ಅಂತ ಕೂಡ ನಾವು ಕೇಳಿದ್ದೋ. ಆದ್ರೂ ಕೂಡ ರುಚಿ ಬಿಂದಾಲ್ ಜಗ್ಗಿರಲಿಲ್ಲ, ಜಪ್ಪಯ್ಯ ಅಂದಿರಲಿಲ್ಲ. ಮಂಗಳವಾರ ಅವರ ವರ್ಗಾವಣೆ ಆಗಿದೆ. ಹುಣಸೂರು ಉಪಾಧಿಕಾರಿಯಾಗಿದ್ದಂತಹ ಅವ್ರ ಜಾಗಕ್ಕೆ MD ಹ್ಯಾರಿಸ್ ಸುಮೇರ್ ಅನ್ನೋರು ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಮತ್ತೆ ನಾವು ಇವರನ್ನು ಕೂಡ ಪ್ರಶ್ನೆ ಮಾಡಕ್ ಶುರು ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಹಾಗೆ ಮುನಿಯಪ್ಪ, ಎಸ್ಪೆಷಲಿ ಮುನಿಯಪ್ಪ ಅವರನ್ನು ಮಾತ್ರ ನಾವು ಈ ತನಿಖೆ ಆಗೋವರೆಗೂ, ತನಿಖೆ ಕೈಗೆತ್ಕೊಳ್ಳೋವರೆಗೂ ಅವ್ರನ್ನ ಬಿಡಲ್ಲ. ಮತ್ತು ಅವರು ವರ್ಗಾವಣೆ ಆದ್ರೂ ಕೂಡ ಅಲ್ಲಿ ಬರತಕ್ಕಂಥ ಬೇರೆ ಅಧಿಕಾರಿ, ಯಾಕಂದ್ರೆ AC ಅವ್ರ ವರ್ಗಾವಣೆ ಆದ್ಮೇಲೆ ಮುನಿಯಪ್ಪ ವರ್ಗಾವಣೆ ಬಹಳ ಇನ್ನೇನು
ಕ್ಷಣ ಗಣನೆ ಶುರುವಾಗಿದೆ. ಯಾಕಂದ್ರೆ ದೊಡ್ಡ ವೈಫಲ್ಯ ಇಲ್ಲಿ ಕಾಣ್ತಾ ಇದೆ ಮತ್ತು ಭದ್ರತಾ ವೈಫಲ್ಯ ಕೂಡ ಇಲ್ಲಿ ಕಾಣ್ತಾ ಇದೆ. ರುಚಿ ಬಿಂದಾಲ್ ಏನು ವರ್ಗಾವಣೆ ಆದ್ರು, ಹಾಗೆ ಮುನಿಯಪ್ಪ ಅವ್ರಿಗೂ ಇದೇ ಒಂದು ಸ್ಥಿತಿ ಇದೆ. ಯಾಕೆ ಇದೇ ಸ್ಥಿತಿ ಇದೆ ಅಂತಂದ್ರೆ, ಸೌಭಾಗ್ಯ ದೇವಿಯವರ ಸಾವು ಅಥವಾ ಕೊಲೆ, ಈ ಎರಡಕ್ಕೂ ಕೂಡ ಜಿಲ್ಲಾಡಳಿತ ತನಿಖೆ ಮಾಡಬೇಕಾಗಿತ್ತು. ನಾವು ಕೊಟ್ಟಂತ ಮಾಹಿತಿಗಳನ್ನು ಇಟ್ಕೊಂಡು ಒಂಟಿ ಮಹಿಳೆಯರ, ವೃದ್ಧ ಮಹಿಳೆಯರ ಆಸ್ತಿಗೋಸ್ಕರ ನಡೀತಾ ಇರ್ತಕ್ಕಂಥ ಮತ್ತು ಬ್ರೈನ್ ವಾಶ್ ಮಾಡಿ ಆಸ್ತಿಯನ್ನ ಬರ್ಸ್ಕೊಳ್ತಕ್ಕಂಥ ಕೆಲವು ಪ್ರಯತ್ನಗಳು ನಡೀತಾ ಇರ್ತವೆ. ಅಂದ್ರೆ ಅವರು ವೃದ್ಧರಾಗಿದ್ರೆ ಅವ್ರಿಗೆ ಪಾಪ ಯಾವುದೋ ಒಂದು ಧಾರ್ಮಿಕ ಭಾವನೆಗಳಿದ್ರೆ, ಮತ್ತೆ ಯಾವುದೋ ಒಂದು ಧರ್ಮದ ಬಗ್ಗೆ, ಒಂದು ಜಾತಿಯ ಬಗ್ಗೆ ಒಲವಿದ್ರೆ, ಅಲ್ಲಿ ಆ ಸಾಮಾಜಿಕ ಸೇವೆಗಳು ನಡೀತಾ ಇವೆ, ಅಲ್ಲಿ ನಡೀಲಿ ಅಂತ ಹೇಳಿ ತಮ್ಮ ಆಸ್ತಿಗಳನ್ನ ಅವ್ರಿಗೆ ಬರೆದು ಕೊಡ್ತಕ್ಕಂಥ, ತಮ್ಮ ಕುಟುಂಬದವರಿದ್ರು ಕೂಡ ಅವೆಲ್ಲವನ್ನ ನಗಣ್ಯ ಮಾಡಿ, ಕುಟುಂಬದವರ ಒಂದು ಒತ್ತಾಯ, ಕುಟುಂಬದವರ ಒಂದು ಹೇಳಿಕೆ ಮತ್ತು ಕುಟುಂಬದವರ ಒಂದು ಸಲಹೆ ಇದ್ರೂ ಕೂಡ ಈ ವಯೋವೃದ್ಧರು ಕೆಲವರ ಒಂದು ಬ್ರೈನ್ ವಾಶ್ ಅಂತಲೇ ಹೇಳ್ಬೇಕು. ಯಾಕೆಂದ್ರೆ ಆ ರೀತಿ ಅವ್ರು ಮಾತನಾಡ್ತಾರೆ ನಿಮ್ಗೆ ಏನಂತೇಳಿ, ಧರ್ಮ ಅಂತ ಮಾತಾಡ್ತಾರೆ, ಜಾತಿ ಅಂತ ಮಾತಾಡ್ತಾರೆ, ಸಮಾಜ ಸೇವೆ ಅಂತ ಮಾತಾಡ್ತಾರೆ, ಅನಾಥ ಮಕ್ಕಳು ಅಂತ ಮಾತನಾಡ್ತಾರೆ, ಹೀಗೆ ಅನ್ನದಾನ ಅಂತ ಮಾತಾಡ್ತಾರೆ. ಹೀಗೆ ಏನ್ ಬೇಕೋ ಅಷ್ಟೆಲ್ಲ ಮಾತನಾಡಿ ಈ ವಯೋವೃದ್ಧರಿಂದ, ಹಿರಿಯರಿಂದ ಆಸ್ತಿಯನ್ನ ತಮ್ಗೆ ಬರ್ಸ್ಕೊತಾರೆ. ಈ ಬರ್ಸ್ಕೊಡೋ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ದೊಡ್ಡದಾಗಿ ನಡೀತಾ ಇದೆ. ಇಲ್ಲಿ ಒಂದು ಅವರನ್ನ ಬ್ರೈನ್ ವಾಶ್ ಮಾಡಿ ಬರ್ಸ್ಕೊಳ್ಳೋದು, ಬೆದರಿಕೆ ಮಾಡಿ ಬರ್ಸ್ಕೊಳ್ಳೋದು, ಇನ್ನೊಂದು ರೌಡಿ ಎಲಿಮೆಂಟ್ಸ್ಗಳು ಮತ್ತು MLAಗಳು, ಆ ಭಾಗದ MLAಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಮತ್ತು ಯಾವುದೇ ಒಂಟಿ ಮನೆಗಳು, ಒಂಟಿ ಆಸ್ತಿಗಳು ಇದ್ರೆ ಅವ್ರ ಮೇಲೆ ಇವ್ರ ಕಣ್ಣಿರುತ್ತೆ. ಈ ಕಣ್ಣಿದ್ದು ಆಸ್ತಿಗಳನ್ನ ಬರ್ಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಒಂದು ವೇಳೆ ಅವರ ಆಸ್ತಿ ಕೊಟ್ರು ಅಂತಂದ್ರೆ ಈ ರೀತಿಯ ಅಸಹಜ ಸಾವುಗಳಾಗ್ತಾ ಇದೆ. ಎಷ್ಟೋ ಅಸಹಜ ಸಾವುಗಳು ರಿಪೋರ್ಟ್ ಆಗೋದಿಲ್ಲ, ಎಷ್ಟೋ ಅಸಹಜ ಸಾವುಗಳು ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ಸೌಭಾಗ್ಯ ದೇವಿಯ ಸಾವಿಗೆ ನಾವ್ಯಾಕೆ ಇಷ್ಟೊಂದು ಹಿಡಿದು ಎಳಿತಾ ಇದೀವಿ, ಹಿಂಜಿತಾ ಇದೀವಿ, ಇಷ್ಟೊಂದು ಪಟ್ಟಾಗಿ ಯಾಕೆ ಕೂತಿದೀವಿ ಅಂದ್ರೆ, ಮತ್ತೆ ಸೌಭಾಗ್ಯ ದೇವಿಯಂತಹವರ ಸಾವು ಆಗಬಾರ್ದು. ಇಲ್ಲಿ ನಾವು ಬಹಳ ಗಮನಿಸ್ಬೇಕಾದ ಏನಂತಂದ್ರೆ, ಇಲ್ಲಿ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಕುರಿತಂತೆ ಬೆಳಕು ಚೆಲ್ಲಕ್ಕಂತ ನಿರಂತರ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತು ಒಡನಾಡಿ ಸಂಸ್ಥೆ ಏನು ಮಹಿಳೆಯರ ಮತ್ತು ಮಕ್ಕಳಿಂದ ಹೋರಾಟ ಮಾಡೋದಕ್ಕೂ ಕೂಡ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಈಗ ಸೌಭಾಗ್ಯ ದೇವಿಯವರ ಕೇಸನ್ನು ಕೂಡ ನಾವು ತಗೋತೀವಿ ಅಂತ ಹೇಳಿ ಅವರು ನಮಗೆ ನಮ್ಮ ಚಾನಲ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರೆಲ್ಲ ದೂರನ್ನು ಕೂಡ ಅವ್ರಿಗೆ ತೆಗೆದುಕೊಂಡು ಸಂಬಂಧಪಟ್ಟ ಸೌಭಾಗ್ಯ ದೇವಿಯರ ಸಂಬಂಧಿಕರು ಕೂಡ ಒಡನಾಡಿಯನ್ನ ಸಂಪರ್ಕಿಸಿ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಇಷ್ಟೆಲ್ಲ ಪ್ರಕ್ರಿಯೆ ನಡುವೆ ಸೌಭಾಗ್ಯ ದೇವಿಯರ ಸಾವು ಆದ ದಿನದಿಂದ ನಾವು ಕೇಳ್ತಾ ಇದೀವಿ, ಪೊಲೀಸ್ನವ್ರು ಹೇಳ್ತಾರೆ ಯಾರಾದ್ರೂ ದೂರು ಕೊಡ್ಬೇಕಾಗಿತ್ತು. ಹಾಗಾದ್ರೆ ಯಾರು ದೂರು ಕೊಡ್ಬೇಕಾಗಿತ್ತು? ಕುಟುಂಬಸ್ಥರಿಗೆ ಭಯ, ಸಾವಿನ ಭಯ, ಸೌಭಾಗ್ಯ ದೇವಿ ಹೇಗೆ ಕೊಲೆ ಆದ್ರೂ ನಮ್ ಕೊಲೆನೂ ಆಗುತ್ತೆ ಅಂತ ಹೇಳಿ ಭಯ, ಮತ್ತು ಅಲ್ಲಿ ಹೋಗೋದಕ್ಕೆ ಅವ್ರ ಹೆದರಿಕೆ. ಅಂತ ಒಂದು ಕೋಟೆಯನ್ನ ಆ ಒಂದು ಫಾರ್ಮ್ ಹೌಸ್ ಅಲ್ಲಿ ಕಟ್ಕೊಂಡಿರು ಈ ಹಣವಂತರು, ಬಲವಂತರು. ಇವರಿಗೆ ಸ್ಥಳೀಯ ರಾಜಕಾರಣಿಗಳ ಒಂದು ದೊಡ್ಡ ಪಡೆ ಇದೆ, ಅವ್ರನ್ನ ಕಾಪಾಡ್ತಾರೆ. ಹಾಗೆ ಪೊಲೀಸ್ ಅಧಿಕಾರಿಗಳು ಇವರ ಸ್ನೇಹಿತರು. ಹೀಗಾಗಿ ಇವರು ಆಡಿದ್ದೇ ಆಟ, ಮಾಡಿದ್ದೇ ಒಂದು ಕಾನೂನು. ಈ ಕಾನೂನನ್ನ ಮುರಿದು ಅಲ್ಲಿ ಹೋಗೋದಿಕ್ಕೆ ಈ ಸಂಬಂಧಿಕರಿಗೆ. ಹಾಗಾದ್ರೆ ಈ ಸಂಬಂಧಿಕರು ನಾನು ಪರವಾಗಿಲ್ಲ ಮತ್ತು ಪೊಲೀಸರು ನಾನು ಪರವಾಗಿಲ್ಲ ಅಂದಾಗ ಸೌಭಾಗ್ಯ ದೇವಿ ಏನ್ ಮಾಡ್ಬೇಕಾಗಿತ್ತು? ಆಗ ಸೌಭಾಗ್ಯ ದೇವಿಯವರಿಗೆ ದೇವರಂತೆ ಕಂಡಿದ್ದು, ಒಂದು ದೊಡ್ಡ ಬೆಳಕಾಗಿ ಕಂಡಿದ್ದು, ದೊಡ್ಡ ಪರಿಹಾರವಾಗಿ ಕಂಡಿದ್ದು ಆ ಭಾಗದ ಲಿಂಗಾಯತ ಮಠ. ಆ ಲಿಂಗಾಯತ ಮಠ ಜನರಿಗೆ ಆಶ್ರಯ ಕೊಡುತ್ತೆ, ಜನರಿಗೆ ದೀನ ದಲಿತರ ಪರವಾಗಿ ಮತ್ತು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ನಾವು ಸೇವೆ ಮಾಡ್ತೀವಿ, ಅನಾಥ ಮಕ್ಕಳಿಗೆ ನಾವು ಊಟ ಹಾಕ್ತೀವಿ ಅಂತೇಳಿ ಹೆಸರು ಮಾಡಿರ್ತಕ್ಕಂಥ ಒಂದು ಮಠ. ಆ ಮಠ ಗಾವಡಗೆರೆ ಮಠ, ಗುರುಲಿಂಗ ಜಂಗಮ ದೇವರ ಮಠ, ಶ್ರೀ ನಟರಾಜ ಸ್ವಾಮಿಗಳು, ಓಂ ಶ್ರೀ ಗುರುಲಿಂಗ ಜಂಗ ದೇವರ ಮಠ ಕಲ್ಯಾಣ ಟ್ರಸ್ಟ್. ಈ ಒಂದು ಟ್ರಸ್ಟ್ಗೆ ಸೌಭಾಗ್ಯ ದೇವಿಯವರಿಗೆ ಒಂದು ಬೆಳಕಾಗಿ ಕಾಣುತ್ತೆ. ಈ ಬೆಳಕಾಗಿ ಅಂದ್ರೆ ನನ್ನ ಆಸ್ತಿಯನ್ನ, ನನ್ನ ಪ್ರಾಣವನ್ನ ಕಾಪಾಡೋದಕ್ಕೆ ಈ ಸ್ವಾಮೀಜಿಗಳೇ ಸೂಕ್ತವಾದವರು ಅಂತ ಹೇಳಿ ಸೌಭಾಗ್ಯ ದೇವಿ ನಿರ್ಧರಿಸ್ತಾರೆ. ಏನಾಗುತ್ತೆ ನಿರ್ಧರಿಸಿದ್ಮೇಲೆ ಹಲವಾರು ಪ್ರಕರಣಗಳಾಗ್ತವೆ. ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಸೌಭಾಗ್ಯ ದೇವಿ. ಹಾಗೆ ಸ್ಥಳೀಯ ನ್ಯಾಯಾಲಯದಲ್ಲಿ ಕೇಸ್ ಕೂಡ ನಡೆಯುತ್ತೆ.
ಈ ಕೇಸನ್ನ ನಡೆಸ್ತಕ್ಕಂಥದ್ದು ರೋಹಿತ್ ಅನ್ನೋ ವಕೀಲರು. ಈ ವಕೀಲರ ವಿಶೇಷ ಸಂದರ್ಶನವನ್ನ ನಾವು ಮುಂದಿನ ಎಪಿಸೋಡ್ ಕೊಡ್ತೀವಿ. ವಿಶೇಷ ಸಂದರ್ಶನ ಅವರು ಏನೇನಾಗಿತ್ತು ಅಂತ ಹೇಳಿ ನಿಮ್ ಮುಂದೆ ಎಲ್ಲ ತೆರೆದಿಡ್ತಾರೆ. ಅವ್ರ ಮಾತುಕತೆ ನಿಮ್ಗೆ ಕೊಡ್ತೀವಿ. ಈ ಪೊಲೀಸ್ನವರು ಮತ್ತು ಇವರಿಂದ ಕುಟುಂಬಸ್ಥರಿಂದ ನ್ಯಾಯ ಸಿಗದೇ ಇದ್ದಾಗ ಸೌಭಾಗ್ಯ ದೇವಿ ಈ ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಮಠಕ್ಕೆ ಆಶ್ರಯಕ್ಕೆ ಹೋದ್ರಲ್ಲ, ಅವರು ಸುಮ್ಮನೆ ಹೋಗ್ಲಿಲ್ಲ, ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು. ಅವರು ಒಂದು ವಿಲ್ ಅನ್ನ ಮಾಡಿದ್ರು. ಅಂದ್ರೆ ವಿಲ್ ಯಾ ಮರಣ ಶಾಸನ, ಈ ಮರಣ ಶಾಸನವನ್ನ ಮಾಡಿದ್ರು. ಅಂದ್ರೆ ಸ್ವಾಮೀಜಿಯವರು ನನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆಯಿಂದ, ಸ್ವಾಮೀಜಿಯವರು ನನ್ನ ಪರವಾಗಿ ನಿಂತ್ಕೋತಾರೆ, ನನ್ನ ಪ್ರಾಣವನ್ನ ಕಾಪಾಡ್ತಾರೆ, ನನಗೆ ನ್ಯಾಯವನ್ನ ಕೊಡಿಸ್ತಾರೆ ಅಂತ ಹೇಳಿ ಸೌಭಾಗ್ಯ ದೇವಿ ಒಂದು ಮರಣ ಶಾಸನವನ್ನ ಮಾಡಿದ್ರು. ಮತ್ತು ಇದನ್ನ ಸ್ವಾಮೀಜಿಗಳ ಗಮನಕ್ಕೆ ತಂದು ಚರ್ಚೆ ಮಾಡಿ ಸ್ವಾಮೀಜಿಗಳಿಗೆ ಮಾಡಿ ಈ ವಿಲ್ಲನ್ನ ಮಾಡಿದ್ರು ಅಂತ ಹೇಳಿ ಕುಟುಂಬಸ್ಥರ ಮೂಲಗಳು ನಮಗೆ ತಿಳಿಸಿದ್ರು. ಆ ಮರಣ ಶಾಸನದ ಪೇಜ್ಗಳನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ನಾನು ಓದ್ತೀನಿ ನೋಡಿ, ಬಹಳ ಎಷ್ಟು ಹೃದಯ ವಿದ್ರಾವಕವಾಗಿದೆ, ಎಷ್ಟು ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೂ ಕೂಡ ರೊಚ್ಚಿಗೆ ಎಬ್ಬಿಸುತ್ತೆ ಮತ್ತು ಎಷ್ಟು ನಂಬಿಕೆ ದ್ರೋಹ ಅನ್ನೋದು ಕೂಡ. ಯಾರು ನಂಬಿಕೆ ದ್ರೋಹ ಮಾಡಿದ್ರು ನೋಡಿ. ಸನ್ 2000 ವಿಲ್ ಯಾ ಮರಣ ಶಾಸನ ಸನ್ 2022 ಇಸ್ವಿ ಮೇ ಮಾಹೆ ತಾರೀಕು 26 ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಯಮಗುಂಬ ಗ್ರಾಮದಲ್ಲಿ ವಾಸವಾಗಿರುವ ಲೇಟ್ ಈಶ್ವರಯ್ಯ ಬಿನ್ ಕಾಡಪ್ಪನವರ ಧರ್ಮಪತ್ನಿಯಾದ ಸುಮಾರು 70 ವರ್ಷ ವಯಸ್ಸುಳ್ಳ ಶ್ರೀಮತಿ ಸೌಭಾಗ್ಯ ದೇವಿ ಆಧಾರ್ ಸಂಖ್ಯೆ ಹಾಕಿದರೆ ನಾನು ಹೇಳಿ ಬರೆಸಿಕೊಟ್ಟ ವಿಲ್ ಯಾ ಮರಣ ಶಾಸನ ಪತ್ರ. ಅದಾಗಿ ಕ್ರಮವೇನೆಂದರೆ, ನನಗೆ ಮೇಲ್ಕಂಡಂತೆ ವಯಸ್ಸಾಗಿರುವುದಲ್ಲದೆ 71 ವರ್ಷ ಅವ್ರಿಗೆ, ಹಾಗೂ ನನಗೆ ಮಕ್ಕಳಿಲ್ಲದಿರುವರಿಂದಲೂ, ವೀಕ್ಷಕರೇ ನೋಡಿ ಗಮನಿಸಿ ಪಾಪ ಆಕೆಯ ಅಸಹಾಯಕತೆ, ಗಂಡ ಇಲ್ಲ ಮಕ್ಕಳಿಲ್ಲ, ನನ್ನ ಶರೀರ ಆರೋಗ್ಯವು ಸಹ ಸರಿ ಇಲ್ಲದೆ ಇರುವುದರಿಂದ, ನನ್ನ ಶರೀರ ಆರೋಗ್ಯ ನಂಗೆ ಚೆನ್ನಾಗಿಲ್ಲ, ನನಗೆ ದಿನೇ ದಿನೇ ಜೀವನ ಕಷ್ಟಕರವಾಗುತ್ತಿದೆ. ನೋಡಿ ಎಂತ ಕರುಳು ಹಿಂಡುವ ಕಥೆ ಇದೆ. ನಾನು ಉದ್ದೇಶ ಪಟ್ಟಿರುವುದೇನೆಂದರೆ, ಅನಾರೋಗ್ಯಳಾದ ನನಗೆ ದಿನೇ ದಿನೇ ಆರೋಗ್ಯ ಕ್ಷೀಣಿಸುವುದರಿಂದಲೋ ಮತ್ತು ನನ್ನ ಗಂಡನ ಸಹೋದರರು, ವೀಕ್ಷಕರೇ ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿಸ್ಕೊಳ್ಳಿ, ನನ್ನ ಗಂಡನ ಸಹೋದರರು ನನಗೆ ದಿನನಿತ್ಯ ತೊಂದರೆ ನೀಡುವುದರಿಂದಲೋ ಮತ್ತು ನನ್ನ ಗಂಡನ ಸಹೋದರರು ನನ್ನ ಭಾಗಕ್ಕೆ ಬರುವಂತಹ ಆಸ್ತಿಯನ್ನು ಲಪಟಾಯಿಸಲು ಹೊಂಚು ಹಾಕಿರುವುದರಿಂದಲೂ. ಹುಣಸೂರು ಗ್ರಾಮಾಂತರ ಠಾಣೆಯ SI ಮುನಿಯಪ್ಪನವರೇ ಕೇಳಿಸ್ಕೊಳ್ಳಿ, ನಿಮ್ ಕಿವಿ ಇದ್ರೆ ಕೇಳಿಸ್ಕೊಳ್ಳಿ, ನನ್ನ ಭಾಗಕ್ಕೆ ಬರುವಂತ ಆಸ್ತಿಯನ್ನು ಲಪಟಾಯಿಸಲು ಹೊಂಚು ಹಾಕಿರುವುದರಿಂದಲೂ ಮತ್ತು ನನಗೆ ಸೇರಬೇಕಾದ ಆಸ್ತಿಯ ವಿರುದ್ಧ ಅನಾವಶ್ಯಕವಾಗಿ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸುವುದರಿಂದಲೂ ಕೇಸ್ ಹಾಕಿದ್ದಾರೆ, ನಂಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ನಿಮ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಅವರು. ಪಾಪ ಲೇಡಿ ನನ್ನ ಕಷ್ಟ ಸುಖಗಳಿಗೆ ನೆರವಾಗುತ್ತಾ ನನ್ನ ಸೇವೆ ಮಾಡಿಕೊಂಡು ಬರುತ್ತಿರುವ, ಪಾಪ ನೋಡಿ, ಸೇವಾ ದುರಂದರು ಕರುಣಾಮಯಿಗಳು ಯಾರು? ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಜನಕಲ್ಯಾಣ ಟ್ರಸ್ಟ್ ಅವರ ಪರವಾಗಿ ಪೂಜ್ಯ ಶ್ರೀ 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 ನಟರಾಜ ಸ್ವಾಮಿಗಳು ಅವರ ಆಧಾರ ಸಂಖ್ಯೆ ಅವರೇ ಕೊಡ್ಬೇಕು. ಯಾರ್ಯಾರ ಆಧಾರ ಸಂಖ್ಯೆ ಯಾರ್ಯಾರು ಕೊಡಕ್ಕಾಗಲ್ಲ. ಅವರ ಆಧಾರ ಸಂಖ್ಯೆ. ಇವರು ಟ್ರಸ್ಟ್ನ ಸಂಸ್ಥಾಪಕರು. ನನ್ನನ್ನ ಪೋಷಣೆ ಮಾಡಿಕೊಂಡು ನಿಗಾ ನೋಡಿಕೊಂಡು ಬರುತ್ತಿರುವುದರಿಂದ ನಾನು ಅಪೇಕ್ಷೆ ಪಟ್ಟಂತೆ ನಾನು ನನ್ನ ಕಾಲವಾದ ನಂತರ ನನ್ನ ಬಾಪ್ತು ಅಂದರೆ ನನಗೆ ಗಂಡನ ಆಸ್ತಿಯಾದಂತಹ ಹಾಗೂ ನನ್ನ ಸ್ವಾಧೀನದಲ್ಲಿರುವ ಸ್ವತ್ತಿಗೆ ಯಾರಿಂದಲೂ ಸ್ವಾಧೀನದಲ್ಲಿರುವ, ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಒಂದು ತೀರ್ಪು ಬಂದಿದೆ ಇದು ಈ ಕೇಸ್ ಸಂಬಂಧಪಟ್ಟಂಗೆ, ಅದನ್ನು ಕೂಡ ಮುಂದೆ ನಿಮ್ಗೆ ಹೇಳ್ತೀನಿ. ನನ್ನ ಸ್ವಾಧೀನದಲ್ಲಿ ಇರ್ತಕ್ಕಂಥ ಸ್ವತ್ತಿಗೆ ಯಾರಿಂದಲೂ ಯಾವ ತಂಟೆ ತಕರಾರುಗಳು ಬರಬಾರದೇ ಇರಲೆಂಬ ನನ್ನ ಮನದಾಸೆಯಾಗಿರುವುದರಿಂದ, ಸೌಭಾಗ್ಯ ದೇವಿಯರ ಕೊನೆಯ ಆಸೆ ಏನು, ಮನದಾಸೆ ಏನು? ನನ್ನ ಭಾಗದ ಆಸ್ತಿಗೆ ತೊಂದರೆ ಆಗ್ಬಾರ್ದು. ಈ ವಿಲ್ ಯಾ ಮರಣ ಶಾಸನ ಪತ್ರವನ್ನು ಬರೆಸಿಟ್ಟಿರುತ್ತೇನೆ. ಈ ವಿಲ್ ಯಾ ಮರಣ ಶಾಸನದ ಪ್ರಕಾರ ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಕಲ್ಯಾಣ ಟ್ರಸ್ಟ್ ಅವರ ಪರವಾಗಿ ಪೂಜ್ಯ ಶ್ರೀ 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 ನಟರಾಜ ಸ್ವಾಮಿಗಳು ಆದ, ಯಾರಿಗೆ ಹೇಳ್ತಾರೆ? ನಟರಾಜ ಸ್ವಾಮೀಜಿಗಳಿಗೆ ಹೇಳ್ತಾ ಇದ್ದಾರೆ. ವಿಲ್ಲಲ್ಲೇ ಹೇಳಿದ್ದಾರೆ, ಕಾಣಿಸಿದ್ದಾರೆ, ಅದನ್ನು ಹೇಳಿದ್ದಾರೆ ಅವ್ರಿಗೆ. ಆದ ನೀವು
ನನ್ನ ಜೀವಿತ ಕಾಲದಲ್ಲಿ ನನ್ನ ಕಷ್ಟ ಸುಖಾದಿಗಳಿಗೆ ಇದುವರೆಗೂ ಮತ್ತು ಇನ್ನು ಮುಂದೆಯೂ ಸಹ ಇದೇ ರೀತಿ ನೆರವಾಗುತ್ತಾ ಬರುತ್ತೀರಾ ಎಂಬ ನಂಬಿಕೆಯಿಂದ ಎಂಬ ನಂಬಿಕೆಯಿಂದ ಎಂಬ ನಂಬಿಕೆಯಿಂದ ಎಂಬ ನಂಬಿಕೆಯಿಂದ ಈ ಕೆಳಗೆ ನಮೂದಿಸಿರುವ ಶೆಡ್ಯೂಲ್ ಸ್ವತ್ತು ಈ ಕೆಳಕಂಡ ಶೆಡ್ಯೂಲ್ ಸ್ವತ್ತನ್ನು ನಿಮ್ಮ ಹೆಸರಿಗೆ ವಿಲ್ ಯಾ ಮರಣ ಶಾಸನ ಪತ್ರದ ಮೂಲಕ ಬರೆಸಿಟ್ಟಿರುತ್ತೇನೆ. ಹಾಗೂ ನನ್ನ ಮರಣಾನಂತರ ಸದರಿ ವಿಲ್ ಯಾ ಮರಣ ಶಾಸನ ಜಾರಿಗೆ ಬರುತ್ತೆ. ನಾನು ಕಾಲವಾದ ನಂತರ ಶೆಡ್ಯೂಲ್ ಸ್ವತ್ತಿಗೆ ಸಂಬಂಧಿಸಿದಂತೆ ದಾವೆಯನ್ನು ನನ್ನ ಪರವಾಗಿ ಟ್ರಸ್ಟ್ನ ಸಂಸ್ಥಾಪಕರೇ ಅಂದರೆ ನಟರಾಜ ಸ್ವಾಮೀಜಿಗಳೇ ಮುಂದುವರಿಸಿಕೊಂಡು ಹೋಗುವುದು. ಈ ಶೆಡ್ಯೂಲ್ ಸ್ವತ್ತಿನ ಸಂಪೂರ್ಣ ಹಕ್ಕುದಾರನಾಗಿ ಸ್ವತ್ತಿಗೆ ಸಂಬಂಧಿಸಿದ ಕಚೇರಿಗಳಿಗೆ ಕಂದಾಯ ವಗೈರೆ ಕಟ್ಟಿಕೊಂಡು ದಾಖಲೆಗಳನ್ನು ನಿಮ್ಮ ಹೆಸರಿಗೆ ಪರಿವರ್ತಿಸಿಕೊಂಡು ಜನ ಕಲ್ಯಾಣಕ್ಕೆ ಉಪಯೋಗಿಸುವಂತೆ ಸ್ವತ್ತುಗಳ ವಿಶಿಷ್ಟ ಭೋಗ ಭಾಗ್ಯಗಳಿಗೆಲ್ಲ ನಾನು ಕಾಲವಾದ ನಂತರ ನೀವು ಹಕ್ಕುದಾರನಾಗಲು ಈ ವಿಲ್ ಯಾ ಮರಣ ಶಾಸನ ಪತ್ರವನ್ನು ಬರೆಸಿ ಇಟ್ಟಿರುತ್ತೇನೆ. ಹಾಗೂ ಸದರಿ ವಿಲ್ ಯಾ ಮರಣ ಶಾಸನ ಪತ್ರವನ್ನು ನಾನು ನನ್ನ ಜೀವಿತ ಕಾಲದಲ್ಲಿ ರದ್ದುಪಡಿಸಲು ಹಾಗೂ ತಿದ್ದುಪಡಿ ಮಾಡುವ ಹಕ್ಕನ್ನು ನಾನೇ ಉಳಿಸಿಕೊಂಡಿರುತ್ತೇನೆ. ನನ್ನ ಗಂಡನ ಸಹೋದರರು ಹುಣಸೂರಿನ ಹೆಚ್ಚುವರಿ ಹಿರಿಯ ಶ್ರೇಣಿ ನ್ಯಾಯಾಧೀಶರ ನ್ಯಾಯಾಲಯದ OS ನಂಬರ್ 193/2021 ರಲ್ಲಿ ಅನಾವಶ್ಯಕವಾಗಿ ದಾವೆ ಸಲ್ಲಿಸಿ ತೊಂದರೆ ನೀಡುತ್ತಿರುತ್ತಾರೆ. ನನ್ನ ಜೀವಿತಾವಧಿಯಲ್ಲಿ ಪ್ರಕರಣವು ಇತ್ಯರ್ಥವಾಗದೇ ಇದ್ದರೆ ಟ್ರಸ್ಟ್ನ ಸಂಸ್ಥಾಪಕರೇ ಅಂದರೆ ಶ್ರೀ 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 ನಟರಾಜ ಸ್ವಾಮೀಜಿಗಳೇ ಮುಂದುವರಿಸಿಕೊಂಡು ಹೋಗುವುದು. ಈ ಕೆಳಗೆ ನಮೂದಿಸುವ ಶೆಡ್ಯೂಲ್ ಸ್ವತ್ತು ನನ್ನ ಕಾಲಾನಂತರವೇ ಸೇರತಕ್ಕದ್ದೆಂದು ನಾನು ಯಾರ ಪ್ರೇರಣೆಯೂ ಇಲ್ಲದೆ ನನ್ನ ಸರಿಯಾದ ಸ್ವಂತ ಬುದ್ಧಿಯಿಂದಲೂ ಮತ್ತು ಜ್ಞಾನಶಕ್ತಿಯಿಂದಲೂ ಮತ್ತು ನನ್ನ ಸ್ವ ಇಚ್ಛೆಯಿಂದಲೂ ಬರೆಯಿಸಿಟ್ಟಿರುವ ವಿಲ್ ಯಾ ಮರಣ ಶಾಸನ ಪತ್ರಕ್ಕೆ ಸಹಿ ಅಂತೇಳಿ ಆ ಜಮೀನು ಎಲ್ಲೆಲ್ಲಿದೆ ಅಂತ ಹೇಳಿ ಅವರು ಸಹಿ ಹಾಕಿದ್ದಾರೆ. ಅದಕ್ಕೆ ಅದನ್ನ ಗಡಿಯನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಮಗುಂಬ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ 52/17 ಅದರಲ್ಲಿ ಜಮೀನು ಚೆಕ್ ಬಂದಿ ಎಲ್ಲ ಬರ್ಸಿದ್ದಾರೆ. ಆ ಚೆಕ್ ಬಂದಿ ಎಲ್ಲ ನಿಮ್ಗೆ ಹೇಳೋದಿಲ್ಲ ಅನಾವಶ್ಯಕ. ಒಟ್ಟಾರೆ ಇಷ್ಟು ಎಕರೆ ಜಮೀನನ್ನ ನಾನು ಅಲ್ಲಿ ಬರೀತಾ ಇದ್ದೀನಿ. ಈ ವಿಲ್ ಯಾ ಮರಣ ಶಾಸನಕ್ಕೆ ಒಳಪಟ್ಟಿರುವ ಸ್ವತ್ತಾಗಿರುತ್ತೆ ಎಂದು ನಾನೇ ಹೇಳಿ ಬರೆಯಿಸಿ ಓದಿಸಿ ಕೇಳಿ ಸರಿಯಾಗಿದೆ ಎಂದು ಈ ಕೆಳಕಂಡ ಸಾಕ್ಷಿಗಳ ಮುಕ್ತ ನನ್ನ ಸ್ವ ಇಚ್ಛೆಯಿಂದ ಈ ವಿಲ್ ಮರಣ ಶಾಸನಕ್ಕೆ ಸಹಿ ಮಾಡಿರುತ್ತೇನೆ. ಶಾಸನ ಬರೆಸಿ ಸೌಭಾಗ್ಯದೇವಿ JM ಸೌಭಾಗ್ಯದೇವಿ. ಇಲ್ಲಿ ಸಾಕ್ಷಿದಾರಗಳೆಲ್ಲ ಇದ್ದಾರೆ, ಆ ಊರಿನ ಪಕ್ಕದವರು ಮತ್ತು ಟ್ರಸ್ಟಿಗಳು ಕೂಡ ಇಲ್ಲಿ ಅವರ ಹೆಸರು ಕೂಡ ದಾಖಲೆ ಮಾಡಲಾಗಿದೆ. ಇವೆಲ್ಲ ಪ್ರೊಸೆಸ್ನ ಬಿಲ್ ಮಾಡಿದ ಪ್ರೊಸೆಸ್ನ ಮಾಡಿದ್ಯಾರು ಅಂದ್ರೆ ರೋಹಿತ್ ಅನ್ನೋ ವಕೀಲ. ಈ ವಕೀಲರ ಒಂದು ವಿಶೇಷ ಸಂದರ್ಶನ ಕೂಡ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಇಲ್ಲಿ ಈ ವಿಲ್ ನಿಮ್ಗೇನು ಕಾಣಿಸ್ತಾ ಇದೀವಲ್ಲ, ಇದರಲ್ಲಿ 2 ಪುಟಗಳು ಮಿಸ್ ಆಗಿದೆ. ಯಾಕೆ 2 ಪುಟಗಳು ಮಿಸ್ ಆದವು? ಇದೊಂದು ಪ್ರಶ್ನೆ. ಆ ಪುಟಗಳನ್ನು ಹುಡುಕಕ್ಕೆ ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಅದನ್ನು ಕೂಡ ಮುಂದೆ ಪ್ರಸ್ತುತಪಡಿಸ್ತೀನಿ. ಯಾಕೆ 2 ಪುಟಗಳು ಮಿಸ್ ಆದವು? ಅದನ್ನ ಮಿಸ್ ಮಾಡಿದವ್ರು ಯಾರು? ಸ್ವಾಮೀಜಿಯವರಿಗೆ ಇದು ಗೊತ್ತಿರ್ಲಿಲ್ವಾ? ಸ್ವಾಮೀಜಿಗಳಿಗೆ ಅದನ್ನ ಮತ್ತೆ ಹುಡುಕ್ಬೇಕಾ ಸ್ವಾಮೀಜಿಯವರೇ? ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂತಂದ್ರೆ, ನೋಡಿ ಆಕೆ ಬಹಳ ಸ್ಪಷ್ಟವಾಗಿ ವಿಲ್ಲಲ್ಲಿ ಹೇಳ್ತಾಳೆ, ಇವರು ನನ್ನನ್ನು ಕಾಪಾಡ್ತಾ ಇದ್ದಾರೆ, ಮುಂದೆ ನನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಈ ಆಸ್ತಿಯನ್ನು ಅವ್ರಿಗೆ ಬರಿತಾ ಇದ್ದೀನಿ ಅಂತ. ಆದ್ರೆ ಆಗಿದ್ದೇನು ಡಿಸೆಂಬರ್ 18ನೇ ತಾರೀಕು ಆಕೆ ಸಂಪಲಿ ಶವವಾಗಿ ಸಿಗ್ತಾರೆ. ಇದೇ ಸ್ವಾಮೀಜಿಯವರು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆಕೆಯ ರಕ್ಷಣೆಗೆ ನಿಂತಿರ್ತಾರೆ. ಆಕೆಯ ಮನೆಯಲ್ಲಿ ಹೋಗಿ ಲಿಂಗ ಪೂಜೆ, ಪಾದ ಪೂಜೆ ಮತ್ತು ಊರ್ನವರೆಲ್ಲ ಕರೆಸಿ ಊಟ ಎಲ್ಲ ಹಾಕ್ಸಿರ್ತಾರೆ. ಇಂಡೈರೆಕ್ಟ್ ಆಗಿ ಸೌಭಾಗ್ಯ ದೇವಿಯರ ಉತ್ತರಾಧಿಕಾರಿ ಆಕೆಯ ರಕ್ಷಕ ನಾನು ಅನ್ನೋದನ್ನು ತೋರಿಸಿರ್ತಾರೆ. ಹಾಗಾದ್ರೆ ಸ್ವಾಮೀಜಿಯ ಇಷ್ಟೇ ತೋರಿಸಿದ್ರು ಕೂಡ ಸ್ವಾಮೀಜಿಯವರನ್ನ ಮೀರಿಸಿ ಅಲ್ಲಿ ಇನ್ನೇನು ಜನವರಿ 13ನೇ ತಾರೀಕು ಈ ಕೋರ್ಟ್ ತೀರ್ಪು ಬರ್ತಾ ಇತ್ತು. ಏನಂದ್ರೆ ಸ್ಟೇಟಸ್ ಕೋ ಹೇಳಿತ್ತು. ಅಂದ್ರೆ ಈಶ್ವರಯ್ಯ ಅವರ ಭಾಗಕ್ಕೆ ಬರ್ತಕ್ಕಂಥ ಆಸ್ತಿಯನ್ನ ಸೌಭಾಗ್ಯ ದೇವರಿಗೆ ಕೊಡ್ಬೇಕು. ಸೌಭಾಗ್ಯ ದೇವಿ ಏನ್ ಮಾಡ್ತಾ ಇದ್ರು, ವಿಲ್ ಪ್ರಕಾರ ಅದನ್ನ ಸ್ವಾಮೀಜಿಯವರಿಗೆ ಹಸ್ತಾಂತರ.
ಆದ್ರೆ ಆಗಿದ್ದೇನು, ತೀರ್ಪು ಬರೋಕ್ ಮುಂಚೆನೆ, ಖಾತೆ ಬದಲಾಗಕ್ ಮುಂಚೆನೆ ಸೌಭಾಗ್ಯ ದೇವರ ಖಾತೆನೇ ಮುಗಿದು. ಈ ಖಾತೆ ಮುಗಿಸಿದ್ಯಾ? ಇದು ನಮ್ಮ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ. ಇದು ನಮ್ಮ ತನಿಖಾ ವರದಿಯ ಪ್ರಶ್ನೆ. ಇದು ಜಿಲ್ಲಾಡಳಿತಕ್ಕೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಒಬ್ಬ ವಯೋವೃದ್ಧ, ಒಬ್ಬ ಒಂಟಿ ಮಹಿಳೆ, ಅವಳ ಖಾತೆಯನ್ನು ಮುಗಿಸ್ತವ್ರು ಯಾರು? ಆಸ್ತಿ ಖಾತೆ ಹಸ್ತಾಂತರ ಆಗಿ ಸ್ವಾಮೀಜಿ ಮಠಕ್ಕೆ ಹೋಗ್ತಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ನಾವು ಠಾಣಾಧಿಕಾರಿ ಮುನಿಯಪ್ಪ ಅವ್ರಿಗೆ ಫೋನ್ ಮಾಡಿದ್ರೆ, ಈ ಶವದ ಬಗ್ಗೆ ಯಾರು ವಾರಸುದಾರರಿಲ್ಲ, ಯಾರು ಈಕೆನ ಒಡೆದು ಹಾಕಿದ್ರೋ, ಯಾರು ಕೋರ್ಟಲ್ಲಿ ಕೇಸ್ ಹಾಕಿದರೋ ಅವರೇ ನಮ್ಮ ವಾರಸುದಾರರು ಅಂತ ಬಂದಿದ್ದಾರೆ. ಅವ್ರಿಗೆ ನಾವು ಆಸ್ತಿ ಮನೆಯನ್ನು ಕೀ ಕೊಟ್ಟಿದ್ದೀವಿ, ಅವ್ರಿಗೆ ಎಲ್ಲವನ್ನ ಬಿಟ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಪೊಲೀಸ್. ನಾಚಿಕೆ ಆಗಲ್ವಾ? ಈ ತನಿಖಾ ರೀತಿನ ಇದು? ಆ ಪ್ರಶ್ನೆ ಅಲ್ಲಿ ಠಾಣಾಧಿಕಾರಿ ಮುನಿಯಪ್ಪ ಅವ್ರು ಕೇಳ್ತೀವಿ. ಅವ್ರು ಹೇಳ್ತಾರೆ, ಯಾವ್ದೋ ಒಂದು ಮಠ ಇದೆಯಂತೆ, ಗೌಡಗೆರೆ ಮಠ ಅಂತ. ನಮ್ಮ ಮಾಹಿತಿ ಪ್ರಕಾರ ಅಷ್ಟೊತ್ತಿಗಾಗಲೇ ಠಾಣಾಧಿಕಾರಿ ಮುನಿಯಪ್ಪ ಅವರಿಗೆ ಈ ವಿಲ್ ಪ್ರತಿ ಅವ್ರಿಗೆ ಹೋಗಿತ್ತು. ವಿಲ್ ಪ್ರತಿ ಹೋಗಿದ್ರು ಕೂಡ ಠಾಣಾಧಿಕಾರಿ ಸ್ವಾಮೀಜಿ ಅವ್ರನ್ನ ಸಂಪರ್ಕ ಮಾಡ್ಲಿಲ್ವಾ? ಸ್ವಾಮೀಜಿ ಅವರಿಗೆ ಉತ್ತರ ಕೊಡ್ಲಿಲ್ವಾ? ದೂರು ಕೊಡ್ಲಿಲ್ವಾ? ಇವರ ರಕ್ಷಕ ನಾನು, ಸೌಭಾಗ್ಯ ದೇವಿಯ ವಿಲ್ ಪ್ರಕಾರ ಈ ಆಸ್ತಿಯ ವಾರಸುದಾರ ನಾನು, ಸೌಭಾಗ್ಯ ದೇವಿಯರ ವಿಲ್ ಪ್ರಕಾರ ಆಕೆಯನ್ನ ರಕ್ಷಿಸ್ಬೇಕಾದ ನಾನು, ಆಕೆ ಸಾವಿಗೆ ನ್ಯಾಯ ಕೊಡಿಸ್ಬೇಕಾದ್ ನಾನು. ಆಕೆಯನ್ನು ಯಾರು ಕೊಲೆ ಮಾಡಿದಾರ, ಇದೇನ್ ಸಾವು, ತನಿಖೆ ಮಾಡಿ ಅಂತ ಹೇಳಿ ಸ್ವಾಮೀಜಿ ಇನ್ಸ್ಪೆಕ್ಟರ್ನ ಕೇಳಿದ್ರ? ಅಥವಾ ಇನ್ಸ್ಪೆಕ್ಟ್ರೇ ಸ್ವಾಮೀಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ? ಇವೆಲ್ಲ ಪ್ರಶ್ನೆಗಳನ್ನ ನಾವು ಬಾರಿ ಕೇಳಿದ್ರು ಕೂಡ ಠಾಣಾಧಿಕಾರಿ ನನಗೇನು ಗೊತ್ತಿಲ್ಲ, ಆ ಸ್ವಾಮೀಜಿ ಹೇಳ್ತಾರೆ ನನಗೆ ಆಸ್ತಿ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯ ಬುರುಡೆ ಮಾತುಗಳನ್ನ ಆಡ್ತಾರೆ, ಬುಡ್ಬುಡಿಕೆ ದಾಸರ ಮಾತುಗಳನ್ನ. ಚಂದಮಾಮ ಕಥೆ ಹೇಳ್ತಾರೆ. ಸ್ವಾಮೀಜಿಯವರು ಯಾಕೆ ಪೊಲೀಸರ ಬಳಿ ದೂರು ಕೊಡ್ಲಿಲ್ಲ? ಸ್ವಾಮೀಜಿ ದೂರು ಕೊಡದ ಹಾಗೆ ಸ್ವಾಮೀಜಿನೂ ಕೂಡ ಅಡಗಿಸಿಟ್ಟಿದಾರ? ಸ್ವಾಮೀಜಿಗೆ ಯಾರ ಭಯ? ಜೀವ ಭಯವೇ, ಹೆಸರಿನ ಭಯವೇ, ಕೀರ್ತಿ ಭಯವೇ, ಕೀರ್ತಿ ಶನಿಯ ಭಯವೇ, ಅಥವಾ ಸ್ವಾಮೀಜಿಗೆ ಪ್ರಾಣ ಭಯವಿದೆಯೇ? ಅಷ್ಟೊಂದು ಶಕ್ತಿಶಾಲಿಗಳೇ ಅಲ್ಲಿಯ ಈ ಪುಡಾರಿಗಳು, ಈ ಗ್ರಾಮಸ್ಥರು, ಯಮಗುಂಬದ ಈ ಪುಡಾರಿಗಳು ಅಷ್ಟೊಂದು ಇವರೇ? ಯಾರಿಗೆ ಎದುರ್ಕೋತಾ ಇದ್ದಾರೆ ಸ್ವಾಮೀಜಿ? ಯಾಕೆ ಸೌಭಾಗ್ಯ ದೇವಿಯ ಪರ, ಸೌಭಾಗ್ಯ ದೇವಿಯ ಸಾವಿಗೆ ನ್ಯಾಯಕ್ಕೋಸ್ಕರ ಯಾಕೆ ಸ್ವಾಮೀಜಿ ರಸ್ತೆಗಿಳಿಲಿಲ್ಲ, ಪ್ರತಿಭಟನೆ ಮಾಡ್ಲಿಲ್ಲ? ಈಕೆ ನನಗೆ ವಿಲ್ ಮಾಡ್ಕೊಟ್ಟಿದ್ರು ಪಾಪ, ನನ್ನ ಮಠಕ್ಕೆ, ಅಂದ್ರೆ ನಾನ್ ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆಗೆ, ನಾನ್ ಮಾಡ್ತಾ ಇರ್ತಕ್ಕಂಥ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ಆಕೆ ವಿಲ್ ಮಾಡ್ಕೊಟ್ಟಿದ್ರು. ಮತ್ತು ಆಕೆ ನೋಡ್ಕೋಬೇಕಾಗಿದ್ದು ನನ್ನ ಜವಾಬ್ದಾರಿ, ನಾನು ನೋಡ್ಕೊತಾ ಇದ್ದೆ, ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೆ. ಆಕೆ ಉತ್ತರಾಧಿಕಾರಿ ನಾನೇ ಅಂತ ಹೇಳಿ ಸ್ವಾಮೀಜಿ ಹೇಳ್ಬೇಕು. ಸ್ವಾಮೀಜಿ ಬಾಯನ್ನ ಮುಚ್ಚಿಸ್ತವ್ರು ಯಾರು? ಸ್ವಾಮೀಜಿ ಯಾಕೆ ಮೌನವಾಗಿದ್ದಾರೆ? ಇದು ನಂಬಿಕೆ ದ್ರೋಹ ಅಲ್ವಾ? ಸೌಭಾಗ್ಯ ದೇವಿ ನಟರಾಜ ಸ್ವಾಮೀಜಿಗಳನ್ನ ನಂಬಿ ವಿಲ್ ಮಾಡಿಕೊಟ್ಟು ನನ್ನ ಕಾಪಾಡಿ ಅಂತ ಹೇಳಿ ಅವರ ಪಾದಗಳಲ್ಲಿ ಶರಣಾಗಿದ್ದಕ್ಕೆ ಅವ್ರಿಗೆ ಸಿಕ್ಕಿದ ನ್ಯಾಯ ಇದೇನು? ಅವ್ರ ಖಾತೆ ಬಂದಾಗೋಯ್ತ. ಈ ಸಾವಿಗೆ ಹೊಣೆ ಯಾರು? ಈ ಸಾವಿಗೆ ನ್ಯಾಯ ಕೊಡೋರು ಯಾರು? ಜಿಲ್ಲಾಡಳಿತವೇ, ಮುನಿಯಪ್ಪ ಅವರೇ, ಅಥವಾ ಇವರ ಆಸ್ತಿಯೇ ಬರ್ಸ್ಕೊಂಡು ಈಗ ಮೌನವಾಗಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ, ಪ್ರವಚನ ಮಾಡ್ತಾ ಇರ್ತಕ್ಕಂಥ, ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗಳು ಯಾರು ಇದಕ್ಕೆ ಉತ್ತರ ಕೊಡು? ಇಡೀ ತನ್ನ ಪಾಲಿಗೆ ನಿಂತ್ಕೋತಾರೆ ಸ್ವಾಮೀಜಿ ಅಂತ ಹೇಳಿ ನಂಬಿದ್ದ ಸೌಭಾಗ್ಯ ದೇವಿಯ ನಂಬಿಕೆ ಹುಸಿ ಆಯ್ತಾ? ಸಮಾಜದ ನಂಬಿಕೆ ಹುಸಿ ಆಯ್ತಾ? ಅಥವಾ ಯಮಗುಂಬದ ಯಾವೊಬ್ಬರಿಗೂ ಕರುಣೆ ಇಲ್ವಾ? ಹಂಗಾರೆ ಆಸ್ತಿನೇ ಸರ್ವಸ್ವವ? ಆಸ್ತಿನೇ ಸರ್ವಸ್ವವ? ಒಂದು ಜೀವಕ್ಕಿಂತ ಆಸ್ತಿ ದೊಡ್ಡದ? ಆ ಮಹಿಳೆ ಬದುಕಿದ್ರೆ ಇನ್ನೊಂದು ಅಮ್ಮ ಮಾದ್ರಿ ಇನ್ನೊಂದು 10 ವರ್ಷ ಆಸ್ತಿ ಸಿಕ್ತಿತ್ತು. ಆಕೆನ ಇಷ್ಟು ಘೋರವಾಗಿ ನೀರಿಗೆ ಮುಳುಗಿಸಿ ಎಷ್ಟು ಒದ್ದಾಡಿರ್ಬೋದು ಆ ಹಿರಿಯ ಜೀವ, ಎಷ್ಟು ಒದ್ದಾಡಿರ್ಬೋದು ಆ ಹಿರಿಯ ಜೀವ. ನನ್ನ ನಂಬಿಕೆ ಕುಸಿದೋಯ್ತಲ್ಲ, ನನ್ನ ನಂಬಿದವರು ಕೈ ಹಿಡಿಲಿಲ್ವಲ್ಲ, ನನ್ನ ನಂಬಿದವರು ಕಾಪಾಡ್ಲಿಲ್ವಲ್ಲ, ನನ್ನವರೇ ನನ್ನ ಕೊಂದು ಬಿಟ್ರಲ್ಲ ಅಂತೇಳಿ ಇವತ್ತಿಗೂ ಕೂಡ ಆಕೆ ಆತ್ಮ ಸುತ್ತಮುತ್ತ ಅಲ್ಲಿ ಚಡಪಡಿಸ್ತಾ ಇರ್ಬೋದು, ಅಲ್ಲಿ ಓಡಾಡ್ತಾ ಇರ್ಬೋದು. ಅಯ್ಯೋ, ನನ್ನ ಆಸ್ತಿ ಯಾರಿಗೋ ಸಿಗಬಾರ್ದು, ಯಾರು ನನ್ನನ್ನ ಅವಮಾನ ಮಾಡಿದ್ರು, ಯಾರು ನಾನು ತುಳಿದ್ರು, ಯಾರು ಹೊಡೆದ್ರು, ಅವರೇ ಆ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ, ಆ ಆಸ್ತಿ ಅನುಭವಿಸ್ತಾ ಇದ್ದಾರೆ. ನನ್ನ ಕಾಪಾಡ್ತೀನಿ ಅಂತ ಹೇಳಿ ಸ್ವಾಮೀಜಿ ಮೌನವಾಗಿ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ, ಯಾತ್ರೆ ಮಾಡ್ತಾ ಇದ್ದಾರೆ. ಆ ಸೌಭಾಗ್ಯ ದೇವರ ಆತ್ಮ ರೋದನ ಖಂಡಿತ ನನ್ನ ಕೇಳಿಸ್ತಾ ಇದೆ. ನನ್ನ ಹೃದಯ ವಿಫಲವಾಗಿದೆ.
ಆದ್ರೆ ನಾನೇನ್ ಮಾಡಬಲ್ಲೆ? ನಾನು ನಿಮ್ಮ ಬಳಿ, ಈ ಜಿಲ್ಲಾಡಳಿತ ಬಳಿ, ಸರ್ಕಾರದ ಬಳಿ ಈ ನೋವನ್ನು ಹೇಳಬಲ್ಲೆ ಅಷ್ಟೇ. ನಿಮ್ಮ ಎಲ್ಲ ಸಮಾಜದ ನಂಬಿಕೆ ದ್ರೋಹಗಳನ್ನ ಹೇಳಬಲ್ಲೆ. ಇದು ನೀವು ಯಾರನ್ನೇ ನಂಬಿ ಖಂಡಿತ ನಿಮ್ಗೆ ನಂಬಿಕೆ ದ್ರೋಹ. ನಂಬಬೇಡಿ ಅಂತಂದ್ರೆ ಯಾರನ್ನ ನಂಬಬೇಕು? ಕುಟುಂಬದವ್ರು ನಂಬೇಕಾ? ಸಮಾಜವನ್ನು ನಂಬೇಕಾ? ಧರ್ಮ ಪೀಠದ ಅಧಿಕಾರಿಗಳು, ಸ್ವಾಮೀಜಿಗಳನ್ನ ನಂಬೇಕಾ? ರಕ್ಷಣೆ ಕೊಡ್ಬೇಕಾದ ಪೊಲೀಸರು ನಂಬೇಕಾ? ಮತ್ತೆ ಇವೆಲ್ಲದಕ್ಕೂ ನಿಂತಿದ್ರಲ್ಲ ವಕೀಲ ರೋಹಿತ್, ಅವ್ರಿಗೆ ಕಿಂಚಿತ್ತು ಆ ಮಹಿಳೆ ಪರವಾಗಿ ನಿಂತ್ಕೋಬಾರ್ದಾಗಿತ್ತು. ಅವ್ರನ್ನ ಮಾತಾಡಿಸಿದೀವಿ ರೋಹಿತ್ ಅವ್ರನ್ನ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು, ವಕೀಲರು, ನ್ಯಾಯಾಲಯ, ಜಿಲ್ಲಾಡಳಿತ, ಸ್ವಾಮೀಜಿ ಇವರೆಲ್ಲರಿಗೂ ಏನು ಅನ್ನಿಸ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ. ಸಾಯೇಳು ಸತ್ಲು, ಮನೆ ಯಾರಿಗೂ ಹೋಗ್ಬಾರ್ದಾಗಿತ್ತು ಅವ್ರಿಗೆ ಹೋಯ್ತು, ಆಸ್ತಿ ಅವ್ರಿಗೆ ಹೋಯ್ತು. ಆಕೆ ಹೋರಾಟ, ಆಕೆ ಕಂಡ ಒಂದು ಹಠ ಛಲ ಎಲ್ಲ ಮಣ್ಣೆಲ್ಲ ಸುಟ್ಟು ಬೂದಿ ಆಗೋಯ್ತು. ಅನುಮಾನಾಸ್ಪದ ಸಾವು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ ಅಂದ್ರೆ ಇವತ್ತಿಗೂ ನಮ್ಗೆ ಅವ್ರು ಕೊಡ್ತಾ ಇಲ್ಲ. ಸ್ಥಳೀಯ ಮಾಧ್ಯಮ ಅಲ್ಲಿ ಸತ್ತೋಗಿದ್ಯಾ? ಸ್ಥಳೀಯ ಮಾಧ್ಯಮ ಅಲ್ಲಿ ಸತ್ತೋಗಿದ್ಯಾ? ಅವ್ರಿಗೆ ಯಾರಿಗೂ ಕಣ್ಣಿಲ್ವಾ? ಕಿವಿ ಇಲ್ವಾ? ಯಾಕೆ ಹೀಗೆ? ಒಬ್ಬ ವೃದ್ಧ ಒಂಟಿ ಮಹಿಳೆ ಅಸಹಜ ಸಾವಾದ್ರೂ ಕೂಡ ಒಂದು ಸಣ್ಣ ಸುದ್ದಿ ಆಗ್ಲಿವಲ್ಲ, ಯಾಕಂದ್ರೆ ಮಾಧ್ಯಮನ ಕೊಂಡ್ಕೊಂಡ್ಬಿಟ್ಟಿದಾರ ಅಥವಾ ಮಾಧ್ಯಮ ಅವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದೀರಾ? ಪೊಲೀಸ್ನವ್ರು ಮಾರ್ಕೊಂಡ್ರೋ ಹಾಗೆ? ಇವೆಲ್ಲ ನನ್ನ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಸ್ವಾಮೀಜಿ ಯಾಕೆ ಪೊಲೀಸರ ಹತ್ರ ಹೋಗ್ತಾ ಇಲ್ಲ? ಬಹುಶಃ ಅವ್ರು ಕೋರ್ಟ್ಗೆ ಹೋಗ್ಬೋದು, ನಮ್ಗೆ ಆಸ್ತಿ ಬರಬೇಕು, ನಮ್ಮ ಮಠಕ್ಕೆ ಬರ್ದಿದ್ರು ಬಿಲ್ ಅಂತ. ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ದೇರ್ ಇಸ್ ನಾಟ್ ಡೌಟ್. ಆದರೆ ಸೌಭಾಗ್ಯ ದೇವಿಯ ಸಾವಿಗೆ, ಸೌಭಾಗ್ಯ ದೇವಿಯ ಇಟ್ಟ ನಂಬಿಕೆಗೆ, ಆ ನಂಬಿಕೆ ದ್ರೋಹಕ್ಕೆ ನ್ಯಾಯ ಕೊಡೋದು ಯಾವ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ? ಮತ್ತೆ ಮುಂದಿನ ಸರಣಿಯಲ್ಲಿ ಮುಂದುವರಿಸ್ತೀನಿ. ಮತ್ತೆ ಹೆಚ್ಚಿನ ಮಾಹಿತಿ ತನಿಖೆ ನನ್ನ ಮುಂದೆ ಇರುತ್ತೆ. ಅಲ್ಲಿವರೆಗೂ ನಮ್ಮನ್ನು ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.